ರಾಮ ರಘುನಂದನ ಮೇಘಶ್ಯಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಜೀವಲೋಚನ ಹೇ ಮೇಘಶ್ಯಾಮ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾತೇತಿ ನಮನ್ ಸರೆ ಮೇ. ಶ್ರೀರಾಮಚಂದ್ರಾಯ ನಮಃ. ಸೀತಾ ಲಕ್ಷ್ಮಣ ಸಹಿತನಾಗಿರತಕ್ಕಂತಹ ಹನುಮತ್ ಸಹಿತನಾಗಿರತಕ್ಕಂತಹ ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಕೋದಂಡ ರಾಮಸ್ವಾಮಿ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಭಕ್ತರಿಗೆಲ್ಲರಿಗೂ ಕೂಡ ತನಗೆ ಅತ್ಯಂತ ಪ್ರಿಯನಾಗಿರುವಂತಹ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಎಲ್ಲರ ಸಮೀಪಕ್ಕೆ ಬರುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ನಾವೆಲ್ಲರೂ ಕೂಡ ಮಹಾಭಾಗ್ಯಶಾಲಿಗಳು. ಭಗವಂತನ ಈ ವಿಶಿಷ್ಟವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಆ ಸ್ವಾಮಿಯ ಕರುಣೆ ಅಪಾರವಾಗಿರುವಂತಹದ್ದು. ಸ್ವಾಮಿಯ ಸೇವೆಯಲ್ಲಿ ಅತ್ಯಂತ ಭಕ್ತಿಯಿಂದ ಭಕ್ತರು ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತಾ ಭಾಗವಹಿಸ್ತಾ ಇದ್ದಾರೆ. ಗಜರಾಜರು ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಗಜರಾಜ ಯಾತ್ರೆಯಾಗಿರತಕ್ಕಂತಹ ಆ ಶ್ರೀರಾಮಚಂದ್ರನಲ್ಲಿ ಸಮರ್ಪಣೆ ಮಾಡ್ತಾ ಇರುವಂತಹದ್ದು. ಭಕ್ತರು ತಮ್ಮ ತಮ್ಮ ಕಲೆಗಳನ್ನು, ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಹರಿದಾಸರು ಆ ಭಗವಂತನ ದಾಸರ ಪದ್ಯಗಳನ್ನು ಹಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ತಮ್ಮ ಚಟುವಟಿಕೆಯನ್ನು ಭಗವಂತನಿಗೆ ಸಮರ್ಪಿಸುವಂತಹದ್ದು. ಅಷ್ಟೇ ಅಲ್ಲ, ಕೋಲಾಟವನ್ನು ಆಡ್ತಾ ಸಣ್ಣ ಮಕ್ಕಳು ದೊಡ್ಡವರು ಅನ್ನುವಂತಹ ಯಾವುದೇ ವಯೋಭೇದವಿಲ್ಲದಂತೆಯೇ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು. ಜಿಯರ್ ಸ್ವಾಮಿಗಳು ಸಣ್ಣವರು ದೊಡ್ಡವರು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣಾದಿಗಳನ್ನು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಉತ್ಸವಗಳ ಒಂದು ಸಮಾಹಾರವೇ ಈ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಕೋದಂಡರಾಮಸ್ವಾಮಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಸಪ್ತ ಅಚಲ ಅಧೀಶನಾಗಿರ್ತಕ್ಕಂಥವನು 7 ಹೆಡೆಗಳಿಂದ ಕೂಡಿರುವಂತಹ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತಾನು ಸಪ್ತ ಅಚಲ ಅಧೀಶ ಅನ್ನುವಂತಹ ವಿಚಾರವನ್ನು ಮನಮುಟ್ಟುವಂತೆ ಮಾಡ್ತಾ ಇದ್ದಾನೆ. ನಮ್ಮ ಈ ಶರೀರವು ಕೂಡ ಸಪ್ತಧಾತುಗಳಿಂದ ಸಿದ್ಧವಾಗಿರುವಂತಹದ್ದು. ಅವುಗಳ ಸಂಪೂರ್ಣ ನಿಯಂತ್ರಣೆ ತನ್ನ ಅಧೀನದಲ್ಲಿದೆ ಅನ್ನುವಂತಹ ವಿಚಾರವನ್ನು ಸ್ವಾಮಿ ಈ ವಾಹನವನ್ನು ಅಧಿರೋಹಿಸಿ ದೇಶಕ್ಕೆ, ಲೋಕಕ್ಕೆ ಸಂದೇಶವನ್ನು ನೀಡ್ತಾ ಇರತಕ್ಕಂಥದ್ದು. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ದೊಡ್ಡಶೇಷ ವಾಹನವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಭಕ್ತರ ಸಮೀಪಕ್ಕೆ ಆ ಸ್ವಾಮಿಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ರಾಜ ಬೀದಿಯಲ್ಲಿ ಬರ್ತಾ ಇರತಕ್ಕಂತಹದ್ದು ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಎಂಬುದಾಗಿ ದಾಸರು ಕೂಡ ಆ ಭಗವಂತನ ವೈಭವವನ್ನು ವರ್ಣಿಸುತ್ತಾ
ಕೊಂಡಾಡುತ್ತಾರೆ ಆ ಭಗವಂತನನ್ನು. ದೊಡ್ಡ ಶೇಷವಾಹನವನ್ನು ಅಧಿರೋಹಿಸಿದಂತಹ ಸೀತಾ ಮತ್ತು ಲಕ್ಷ್ಮಣ ಸಹಿತನಾಗಿರ್ತಕ್ಕಂತಹ ಕೋದಂಡರಾಮ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ವೀಕ್ಷಿಸಿ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣ ವೀರಶೇಖರ ಧರ್ಮಪಾಲಕ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣ ವೀರಶೇಖರ ಧರ್ಮಪಾಲಕ. ಕಾರುಣ್ಯ ರತ್ನಾಕರ ಕಾಕಾಸುರವರದ ಕಾರುಣ್ಯ ರತ್ನಾಕರ ಕಾಕಾಸುರವರದ ಸಾರೆ ಕೂವೇದ ವಿದುಲು ಜಯವೆಟ್ಟೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ. ಘಾತನಿ ಪ್ರತಾಪಮೆಲ್ಲ ಕಡು ನಿಂಡೇನಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ಎಂಬುದಾಗಿ ಆ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀ
ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ದೊಡ್ಡ ಶೇಷ ವಾಹನವನ್ನು ಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಕೋದಂಡಪಾಣಿಯನ್ನು ಎಲ್ಲರೂ ಸೇವಿಸ್ತಾ ಇರುವಂತಹದ್ದು. ಬಾಲಿಕೆಯರು ಕೋಲಾಟವನ್ನು ಆಡುತ್ತಾ ಸ್ವಾಮಿಯ ಗುಣಗಾನವನ್ನು ಮಾಡುತ್ತಾ ತಮ್ಮ ಆ ಕೋಲಾಟದಲ್ಲಿ ಬರತಕ್ಕಂತಹ ಶಬ್ದದಿಂದಲೂ ಕೂಡ ಸ್ವಾಮಿಯ ಗುಣಪೂರ್ಣತ್ವವನ್ನು ಲೋಕಕ್ಕೆ ಸಾರಿ ಹೇಳುತ್ತಾ ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾದಂತಹವನು ಶ್ರೀರಾಮಚಂದ್ರ, ಶ್ರೀನಿವಾಸ, ನಾರಾಯಣ, ವಿಷ್ಣು, ಪರಬ್ರಹ್ಮ ಅನ್ನುವಂತಹ ತತ್ವವನ್ನು ಕೋದಂಡರಾಮಸ್ವಾಮಿ ತನ್ನ ಈ ದೊಡ್ಡ ಶೇಷವಾಹನ ಸಂದರ್ಭದಲ್ಲಿ ಭಕ್ತರಿಂದ ಪೂಜೆಯನ್ನು ಸೇವೆಯನ್ನು ಪಡೆದುಕೊಳ್ಳುವುದರ ಮುಖಾಂತರ ತಿಳಿಸಿಕೊಡ್ತಾ ಇರುವಂತಹದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸ್ತಾರೆ. ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಭಾಗ್ಯವಾಗಿರುತ್ತದೆ. ಭಾಗ್ಯದ ನಿಧಿಯಾಗಿರ್ತಕ್ಕಂಥವಳು ತಾಯಿ. ಅಂತಹ ಆ ತಾಯಿಗೆ ಒಡೆಯನಾದಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ತತ್ವಜ್ಞಾನವನ್ನು ವಿಶೇಷವಾಗಿ ಸನ್ಯಾಸಿಗಳು ಇಷ್ಟಪಡ್ತಾರೆ. ಅಂತಹ ಸನ್ಯಾಸಿಗಳು ಅಧಿಕ ಸಂಖ್ಯಾಕರಾದಂಥ ಸನ್ಯಾಸಿಗಳಿಂದ ಪೂಜಿಸಲ್ಪಡತಕ್ಕಂತಹ ರೂಪ ಶ್ರೀರಾಮಚಂದ್ರನ ರೂಪ. ಅದನ್ನು ಮೂಲರಾಮ ಅಂತ ಹೇಳ್ಬೋದು, ದಿಗ್ವಿಜಯರಾಮ ಅಂತ ಹೇಳ್ಬೋದು, ಜಯರಾಮ ಅಂತ ಹೇಳ್ಬೋದು. ಹೀಗೆ ಅನೇಕ ಹೆಸರುಗಳನ್ನು ಹೇಳುತ್ತಾ ಶ್ರೀರಾಮಚಂದ್ರನ ಪೂಜೆಯಲ್ಲಿಯೇ ಯತಿವರೇಣ್ಯರೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮಗ್ನರಾಗಿರ್ತಾರೆ. ಅವನಿಂದ ವಿಶೇಷವಾದಂತಹ ತತ್ವಜ್ಞಾನವನ್ನು ಪಡೆದುಕೊಳ್ತಾರೆ. ಲೋಕಕ್ಕೆಲ್ಲ ಆ ತತ್ವಜ್ಞಾನವನ್ನು ಪ್ರಸಾರ ಮಾಡುತ್ತಾ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ತನ್ಮುಖಾಂತರ ಆ ಸ್ವಾಮಿಯ ಸೇವೆಯನ್ನು ಮಾಡ್ತಕ್ಕಂಥವರಾಗ್ತಾರೆ ಯತಿವರೇಣ್ಯರು. ಅಂತಹ ಆ ಎಲ್ಲ ಯತಿವರೇಣ್ಯರ ಮನಸ್ಸಿನಲ್ಲಿ ಸಂಚರಿಸ್ತಕ್ಕಂತಹ ಪರಮ ಹಂಸನಾಮಕನಾಗಿರ್ತಕ್ಕಂಥವನು ಭಗವಂತ. ಅಂತಹ ಆ ಭಗವಂತ ಶ್ರೀರಾಮಚಂದ್ರನಾಗಿ ಕೋದಂಡಪಾಣಿಯಾಗಿ ತನ್ನ ಪ್ರಿಯರಾಗಿರ್ತಕ್ಕಂತಹ ತಮ್ಮನಾದಂತಹ ಲಕ್ಷ್ಮಣ, ಹೆಂಡತಿಯಾದಂತಹ ಸೀತೆ, ದೂತನಾಗಿರ್ತಕ್ಕಂತಹ ಹನುಮಂತ ಅವರೆಲ್ಲರಿಂದ ಸಹಿತನಾಗಿ ಇದು ಸಾಮಾನ್ಯ ಭಕ್ತರಾಗಿರುವಂತಹ ನಮ್ಮೆಲ್ಲರಿಂದಲೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹದ್ದನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಗಿರಿಗಿಟ್ಟಲೆ ಆಟವನ್ನು ಆಡುತ್ತಾ ಒಬ್ಬ ಭಕ್ತ ತಲೆಯ ಮೇಲೆ ಭಾರವಾಗಿರತಕ್ಕಂತಹ ವಸ್ತು ವಿಶೇಷವನ್ನು ಇಟ್ಟುಕೊಂಡು ಅದನ್ನು ತಿರುಗಿಸುತ್ತಾ ಸ್ವಾಮಿಗೆ ತನ್ನ ಸೇವೆಯನ್ನು, ತನ್ನ ಕಲಾ ಪ್ರದರ್ಶನವನ್ನು ಭಕ್ತರ ಮುಂದೆ ಮಾಡುತ್ತಾ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ದೃಶ್ಯ. ಸುಂದರವಾದ ಮುಖಾರವಿಂದದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಲಕ್ಷ್ಮಣ ಸ್ವಾಮಿಯ ಹಾಗೂ ಸೀತಾದೇವಿಯ ಮುಖಾರವಿಂದವನ್ನು ನಾವು ನೋಡ್ತಾ ಇದ್ದೇವೆ. ಕೋದಂಡಪಾಣಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನ ಮುಖಕಮಲವನ್ನು ನೋಡುವ ಭಾಗ್ಯ ಇದೆಲ್ಲವೂ ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮೆಲ್ಲರಿಗೆ ಉಂಟಾಗಿರುವಂತಹದ್ದಾಗಿದೆ. ಯಾವಾಗಲೂ ಕೂಡ ನಾವು ಭಗವಂತನ ಸೇವಕರಾಗಿರತಕ್ಕಂಥವರಾಗಿ, ಸ್ವಾಮಿಯ ಸೇವಕರು ಯಾರಿದ್ದಾರೋ ಅಂಥವರನ್ನು ಕೂಡ ಸೇವಿಸುವಂತಹ ಭಾಗ್ಯವನ್ನು ಪಡೆದುಕೊಂಡಂಥವರಾಗಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಸ್ವಾಮಿಯ ಆಲಯದ ಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಗೋಪುರದ ನಿರ್ಮಾಣ ಅನ್ನುವಂತಹದ್ದಾಗಿದೆ. ಅದರ ಮುಂಭಾಗದಲ್ಲಿಯೇ ವಾಹನ ಮಂಟಪ, ವಾಹನ ಮಂಟಪದಿಂದ ಕೋದಂಡರಾಮಸ್ವಾಮಿ ಸತಿ ಮತ್ತು ತಮ್ಮ ಇವರಿಬ್ಬರಿಂದ ಸಹಿತನಾಗಿ, ಹನುಮಂತ ದೇವರಿಂದಲೂ ಕೂಡ ಸಹಿತನಾಗಿ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾದ ದರ್ಶನವನ್ನು ದಯಪಾಲಿಸ್ತಾ ಇರತಕ್ಕಂತಹದ್ದು. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ಹೇಳ್ತಾರೆ. ಹಾಗಾಗಿ ರಾಮನನ್ನು ನೋಡ್ತಾ ಇದ್ದೇವೆ ಅಂದರೆ ಅಲ್ಲಿಯೇ ಹನುಮಂತನು ಕೂಡ ಇದ್ದಾನೆ ಅಂತಲೇ ಅರ್ಥ. ಸ್ವಾತ್ಮಾನಮೇವೈಷ ದದೌ ಯದಸ್ಮೈ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಅಗ್ನ ಸದಾ ರಾಮ ಕಥಾ ಸುಧಾಯಾಂ ಅಸಾವಿದಾನಿಂ ಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ.
ಕಿಂಪುರುಷಾಖಂಡದಲ್ಲಿ ಹನುಮಂತ ದೇವರು ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಇಂದಿಗೂ ಕೂಡ ರಾಮನ ಕಥಾ ಸುಧೆಯಲ್ಲಿ ಯಾವಾಗಲೂ ಮುಳುಗು ಹಾಕ್ತಾ ಇದ್ದಾರಂತೆ. ಅಂತಹ ಆ ಭಕ್ತ ಅಗ್ರೇಸರಾಗಿರತಕ್ಕಂಥವ್ರು ಹನುಮಂತ ದೇವರು. ಅಂತಹ ಹನುಮಂತ ದೇವರಿಗೆ ಸ್ವಾಮಿಯಾಗಿ ಅವೈಹಿ ದೂತಮಾಗತಂ ರಘೂತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಜಗದ್ಗುರುಗಳಾದ ಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಹನುಮಂತ ನಾನು, ಅಂತಹ ದೂತ, ಅಂತಹ ರಾಮನಿಗೆ ದೂತ ಅನ್ನುವುದನ್ನೆಲ್ಲವನ್ನು ಕೂಡ ಹೇಳಿ ಬಹಳ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ವಿಧ ವಿಧವಾದಂತಹ ಕಲೆಗಳ ಪ್ರದರ್ಶನೆಯನ್ನು ಭಕ್ತರು ಆ ಸ್ವಾಮಿಯ ಮುಂಭಾಗದಲ್ಲಿ ಮಾಡ್ತಾ ಇರುವಂತಹದ್ದು. ಭಕ್ತರ ಆ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಸ್ವಾಮಿಯು ಕೂಡ ಪೂರ್ಣಗೊಳಿಸುತ್ತಾ ಅವರಲ್ಲಿ ವಿಶೇಷವಾದ ಉತ್ಸಾಹವನ್ನು ತುಂಬುತ್ತಾ ಅವರಿಂದ ಸೇವೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಕೋದಂಡರಾಮಸ್ವಾಮಿ, ಇಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಇಂದಿನ ದಿನ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ಸ್ವಾಮಿ ಕೋದಂಡಪಾಣಿ ಅನುಗ್ರಹಿಸುತ್ತಾ ನಮ್ಮೆಲ್ಲರ ಮಧ್ಯದಲ್ಲಿ ಬರುತ್ತಾ ನಾವೆಲ್ಲರೂ ನೀಡುವಂತಹ ವೈಭವವಾದಂತಹ ನೀರಾಜನವನ್ನು ಪಡೆದುಕೊಳ್ತಾ ಇದ್ದಾನೆ. ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಅಂಗರಂಗ ವೈಭವವಾದಂತಹ ಪೂಜೆ. ಇಂತಹ 3 ವಿಧವಾದಂತಹ ಪೂಜೆಯಲ್ಲಿ ಸಾಮಾನ್ಯ ಭಕ್ತರು ಕೂಡ ಪಾಲ್ಗೊಂಡು ನಡೆಸ್ತಕ್ಕಂತಹ ಪೂಜೆಗೆ ವೈಭವ ಪೂಜೆ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ. ಅಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹ ಕೋದಂಡರಾಮಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ನೀಡಲಿ, ನಮ್ಮಿಂದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಶ್ರೀರಾಮಚಂದ್ರಾಯ ನಮಃ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ. ರಾಮಚಂದ್ರ ರಾಮಭದ್ರ ರಘುವೀರ ನೀ ಮಹಿಮ ತಿಳಿಸೇರ ನೇಟಿವಾರು. ರಾಮಚಂದ್ರ ರಾಮಭದ್ರ ರಘುವೀರ ನೀ ಮಹಿಮ ತಿಳಿಸೇರ ನೇಟಿವಾರು. ರಾಮಚಂದ್ರ ರಾಮಭದ್ರ ರಘುವೀರ ಹರುನಿ ವಿಲ್ಲು ವಿರಿಚಿ ಅಲರಿತೀವಿ. ಹರಯ ಜಟಾಯುನ ಕಟ್ಟೆ ಮೋಕ್ಷಮಿಚ್ಚಿತಿವಿ. ಹರುನಿ ವಿಲ್ಲು ವಿರಿಚಿ ಅಲರಿತೀವಿ. ಇರವೈ ರಾತಿಗೆ ಪ್ರಾಣ ಮೆಚ್ಚಿದೆ ವಿಂತಟೆ ನಿನ್ನು ನರುಡಂಟ ನುಂಡಿರಿಗ ನಾಟಿವಾರು. ఇరవై రాతికి ప్రాణమిచ్చితి వింతటి నిన్ను నరుడంటా నుండిరిగా నాటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా
నెమ్మది సరయువులో నించితి వైకుంఠము పమ్మి మారుతికి బ్రహ్మ పట్టమిచ్చితివి. నెమ్మది సరయులో నించితి వైకుంఠము పమ్మి మారుతికి బ్రహ్మ పట్టమిచ్చితివి. దుమ్ములుగా రాక్షసుల తుత్తుమురు చేసితివి. నమ్మిరిగా రాజవంట నాటివారు. దుమ్ములుగా రాక్షసుల తుత్తుమురు చేసేతివి. నమ్మిరిగా రాజవంట నాటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా. ఎందును చెడని పట్టమిచ్చితి విభీషణునికి అంది పరశురాముని అంగవించితి. ఎందును చెడని పట్టమిచ్చితి విభీషణునికి అంది పరశురాముని అంగవించితి. ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు. ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా. రామచంద్ర 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 రఘువీరా. రామచంద్ర 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 రఘువీరా. ರಾಮಚಂದ್ರ 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 ರಘುವೀರ ಎಂಬುದಾಗಿ ರಘುವೀರನಾಗಿರತಕ್ಕಂತಹ ರಾಮಚಂದ್ರನನ್ನು ಸ್ಮರಿಸುತ್ತಾ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತಹದ್ದನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಭಗವಂತನ ಅಪಾರವಾಗಿರತಕ್ಕಂತಹ ಲೀಲೆಗಳನ್ನು ಬಲ್ಲಂಥವರು ಭಕ್ತರೇ. ಹಾಗಾಗಿ ಭಕ್ತರ ಸಹವಾಸವನ್ನು ನೀಡಿ, ಸಜ್ಜನರ ಸಹವಾಸವನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹಾಗಲ್ಲದಲೇ ಕೇವಲ ನಮ್ಮ ಅಭಿವೃದ್ಧಿಯನ್ನು ಮಾತ್ರ ನಾವು ಕೋರುತ್ತಾ ಏನನ್ನ ಪ್ರಾರ್ಥನೆ ಸಲ್ಲಿಸಿದರೂ ಕೂಡ
ರಾಮನ ಪೂಜಿಸಲಿಲ್ಲ ಮೈ ಮರೆತೆನಲ್ಲ. ಬಾಲತ್ವದಲ್ಲಿ ಬಲು ಲೀಲೆಯಿಂದಲಿ ನಾನು ರಾಮನ ಪೂಜಿಸಲಿಲ್ಲ ಎಂಬುದಾಗಿ ಆ ಭಗವಂತನಲ್ಲಿ ನಮ್ಮ ತಪ್ಪನ್ನು ನಾವು ತೋಡಿಕೊಳ್ಳತಕ್ಕಂಥದ್ದು. ಶ್ರೀರಾಮಚಂದ್ರನ ಪೂಜೆಯನ್ನು ಬಾಲ್ಯದಿಂದಲೇ ನಾವು ಮಾಡಬೇಕು. ಬಾಲತ್ವದಲ್ಲಿ ಬಲು ಲೀಲೆಯಿಂದಲೇ ಆ ಆಟ ಈ ಆಟ ಅನ್ನೋದರಲ್ಲೇ ಮನಸ್ಸನ್ನು ಇರಿಸಿ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಸಮಯವನ್ನು ಕೊಡದೇ ಇದ್ದದ್ದು ಅಂತಾದರೆ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಎಂಬುದಾಗಿ ದೈತ್ಯ ಬಾಲಕರನ್ನೆಲ್ಲರನ್ನ ಕುಳ್ಳಿರಿಸಿ ಪ್ರಹ್ಲಾದರಾಜರು ಏನು ಉಪದೇಶವನ್ನು ಮಾಡಿದ್ದಾರೋ ಆ ಉಪದೇಶ ಬಹಳ ಮುಖ್ಯವಾಗಿರುವಂತಹದ್ದು. ಕುಮಾರಾವಸ್ಥೆಯಿಂದಲೇ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ಅದೇ ನಾವು ಯೌವನಕ್ಕೆ ಬಂದ ಮೇಲೋ ಅಥವಾ ವೃದ್ಧಾಪ್ಯದಲ್ಲಿ ಮಾಡ್ತೇವೆ ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬಾಲ್ಯತ್ವದಲ್ಲಿ ನಾವು ಬಲು ಲೀಲೆಯಿಂದಲೇ ಸಮಯವನ್ನು ವ್ಯರ್ಥ ಮಾಡಿದ್ದು ಅಂತಾದರೆ ಅದು ತಪ್ಪಾಗ್ತದೆ. ಕಾಲವ ಕಳೆದೆನಲ್ಲ ಮೈ ಮರೆತೆನಲ್ಲ, ಸತಿ ಸುತರೆ ಎನಗೆ ಗತಿಯೆಂದು ತಿಳಿದು ನಾ ಮತಿಗೆಟ್ಟು ಭ್ರಾಂತನಾದೆನಲ್ಲ, ಮೈ ರಾಮನ ಪೂಜಿಸಲಿಲ್ಲ. ಹೊನ್ನು ಗಳಿಸಿ ನಾನು ಅನ್ನವ ನಿಕ್ಕಲಿಲ್ಲ, ಚೆನ್ನ ಆದಿಕೇಶವನ ನಂಬಲಿಲ್ಲ, ಮೈ ರಾಮನ ಪೂಜಿಸಲಿಲ್ಲ. ನಾನು ಮೈ ಮರೆತೆನಲ್ಲ, ಆ ಭಗವಂತನನ್ನು ಪೂಜಿಸಲೇನೆ ನಾವು ಬಂದಿದ್ದು ಯಾಕೆ ಅನ್ನುವುದನ್ನೇ ಮರೆತು ಬಿಟ್ಟಿರುವಂತಹ ಒಂದು ಸಂದರ್ಭ ಈ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹದ್ದಾಗಿದೆ. ಆದ್ದರಿಂದ ಭಗವಂತನ ಪಾದ ಅಷ್ಟು ಸುಲಭವಾಗಿ ದೊರಕುವಂತಹದ್ದಲ್ಲ. ದಾಸರು ಆ ಅಂಶವನ್ನು ತಿಳಿಸ್ತಾರೆ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು ಸುಮ್ಮನೆ ದೊರಕುವುದೇ. ಸ್ವಾಮಿಯ ದಿವ್ಯವಾದ ನಾಮವಾಗಬಹುದು, ಪಾದವಾಗಬಹುದು. ಅದು ಸಿಗಬೇಕು ಅಂತಾದರೆ ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದವಾಗಲ್ಲದೆ ಸುಮ್ಮನೆ ದೊರಕುವುದೇ. ಜನ್ಮ ಜನ್ಮಾಂತರದ ದುಷ್ಕರ್ಮಗಳೆಲ್ಲವೂ ಕೂಡ ದೂರವಾಗಿರಬೇಕಂತೆ. ಆಗ ಮಾತ್ರ ಭಗವಂತನ ದಿವ್ಯವಾದಂತಹ ನಾಮ, ಅವನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಅದೆಲ್ಲವೂ ಕೂಡ ದೊರೆಯತಕ್ಕಂತಹದ್ದಾಗ್ತದೆ. ಇದು ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು ಅನ್ನಲಿಕ್ಕೆ ಇದೇ ಮುಖ್ಯವಾದಂತಹ ಕಾರಣ. ಸ್ವಾಮಿಯ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಅರ್ಚಕವರೇಣ್ಯರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿರತಕ್ಕಂತಹ ಆ ಸ್ವಾಮಿ ಇತೋಪಿ ಅಲಂಕರಣಗಳಿಂದ ಶೋಭಾಯಮಾನನಾಗಿದ್ದಾನೆ. ಅಂತಹ ಸ್ವಾಮಿಗೆ ಭಕ್ತರು ನೀಡುವಂತಹ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾಗ ಇನ್ನೂ ಅತ್ಯಧಿಕವಾದಂತಹ ಶೋಭೆ ಅವನಲ್ಲಿ ಕಂಡುಬರತಕ್ಕಂಥದ್ದಾಗ್ತದೆ. ಅಂತಹ ಆ ಸ್ವಾಮಿಯನ್ನು ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದೇವೆ. ಈಗ ಮಾಡಲು ರಾಮ ಧ್ಯಾನವ, ನೀ ಮೂಕನಾಗಿರಬೇಡ ಎಲೆ ಮಾನವ ಎಂಬುದಾಗಿ. ಮಾನವ ಮೂಕನಾಗಿರುವುದು ಬೇಡ, ಧ್ಯಾನವನ್ನು ಮಾಡು, ರಾಮ ಧ್ಯಾನವ ಮಾಡು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನೀ ಕಾಲಗೆಟ್ಟು ಕಣ್ಣು ಬಿಡುವಾಗ ನಾಲಿಗೆ ಸೆಳೆದುಕೊಂಡು, ಜ್ಞಾನ ಗೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇನಯ್ಯ. ಈಗ ಮಾಡಲು ರಾಮ ಧ್ಯಾನವಾನಿ, ಮೂಕನಾಗಿರಬೇಡ ಎಲೆ ಮಾನವ. ಹೇ ಮಾನವ, ಮೂಕನಾಗಿರುವುದು ಬೇಡ, ರಾಮನ ನಾಮದ ಧ್ಯಾನವನ್ನು ಮಾಡು. ಮಾಡಿ ವಿಶೇಷವಾದ ಸಾಧನೆಯನ್ನು ಮಾಡು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ರಾಮನಾಮ ವರಾನನ ಆ ಪಾರ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ರಾಮನಾಮ ವರಾನನೆ, ಹೇ ರಾಮನಾಮ ಬಹಳ ಶ್ರೇಷ್ಠವಾದಂತಹದ್ದು, ವರಾನನೆ ಅದನ್ನು ಪೂಜಿಸು ಎಂಬುದಾಗಿ, ಅದನ್ನು ಧ್ಯಾನಿಸು ಎಂಬುದಾಗಿ, ಅದರಲ್ಲಿ ಮನಸ್ಸನ್ನು ಇರಿಸು ಎಂಬುದಾಗಿ ಪರಮಶಿವ ತನ್ನ ಪತ್ನಿಯಾಗಿರ್ತಕ್ಕಂತಹ ಪಾರ್ವತಿಗೆ ತಿಳಿಸಿರತಕ್ಕಂತಹದ್ದು ಅದ್ಭುತವಾಗಿರತಕ್ಕಂತಹ ಆ ತಾರಕ ಮಂತ್ರ. ಅಂತಹ ರಾಮನಾಮವನ್ನು ಜಪಿಸುವ ಭಾಗ್ಯ ಇದು ಸ್ವಾಮಿ ಕೋದಂಡರಾಮ ಸ್ವಾಮಿ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಅಂತಹ ಆ ಸ್ವಾಮಿಯ
ಕರುಣೆ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಸೇವೆ. ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಸೇವಿಸುವಂತಹದ್ದು. ಇದು ಕರ್ಪೂರ ನೀರಾಜನವನ್ನು ಭಕ್ತರು ನೀಡ್ತಾ ಇದ್ದಾರೆ. ಭಕ್ತರು ಕೊಡುವಂತಹ ಫಲ ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸ್ತಾ ಇರುವಂತಹದ್ದು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವಾದ್ಯಕ್ಕೆ ಅನುಗುಣವಾಗಿ ನೃತ್ಯವನ್ನು ಮಾಡುತ್ತಾ ತಮ್ಮ ಆ ನೃತ್ಯ ಸೇವೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರುವಂತಹದ್ದು. ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ನಮ್ಮಪ್ಪ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಎಂಬುದಾಗಿ ದಾಸರು ತಿಳಿಸಿದಂತೆ, ಆ ಭಗವಂತನ ಸನ್ನಿಧಾನದಲ್ಲಿ ಏನೂ ಕೂಡ ನಾವು ನಾಚಿಕೆಗೆ ಈಡಾಗಬೇಕಾಗಿಲ್ಲ. ಎಲ್ಲವೂ ಕೂಡ ಆ ಭಗವಂತನೇ ಅನ್ನುವಂತಹ ತತ್ವವನ್ನು ತಿಳಿದಂಥವರಾಗಿ ನಾವು ಆ ಭಗವಂತನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುತ್ತಾ ಸೇವಾಸಕ್ತರಾಗಿ ನಮ್ಮ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ವಾದ್ಯಕಾರರು ಅತ್ಯಂತ ಸುಂದರವಾದ ರೀತಿಯಲ್ಲಿ ವಾದ್ಯಗಳನ್ನು ವಾದಿಸುತ್ತಾ ಚಂಡೆಯನ್ನು ಬಾರಿಸ್ತಕ್ಕಂಥವರು ಚಂಡೆಯನ್ನು ಬಾರಿಸ್ತಾ ಇದ್ದಾರೆ. ಬಾಲಿಕೆಯರು, ಸಣ್ಣ ಮಕ್ಕಳು ನೃತ್ಯವನ್ನು ಮಾಡುತ್ತಾ ಸ್ವಾಮಿಗೆ ಆ ನೃತ್ಯ ಸೇವೆ ಅನ್ನತಕ್ಕಂತಹದ್ದನ್ನು ಸಮರ್ಪಣೆ ಮಾಡ್ತಾ ಇರುವಂತಹದ್ದು. ಹೀಗೆ ಸೀತಾ ಲಕ್ಷ್ಮಣ ಸಹಿತನಾದಂತಹ ಕೋದಂಡ ರಾಮಸ್ವಾಮಿ ಭಕ್ತರು ನೀಡುವಂತಹ ಫಲಕರ್ಪೂರ ನೀರಾಜನಾದಿಗಳನ್ನು ಪಡೆದುಕೊಳ್ಳುತ್ತಾ ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಅವರೆಲ್ಲರ ಮೇಲೆ ಪ್ರಸಾರಿಸುತ್ತಾ ಅನುಗ್ರಹೋನ್ಮುಖನಾಗಿದ್ದಾನೆ ಭಕ್ತರೆಲ್ಲರ ಮೇಲೆ. ಅಂತಹ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ತಾಳವ ತಟ್ಟಿದವ ವೈಕುಂಠಕ್ಕೆ ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಎಂಬುದಾಗಿ ದಾಸರು ಆ ಅದ್ಭುತವಾದ ಅಂಶವನ್ನು ತಿಳಿಸ್ತಾ ಇದ್ದಾರೆ. ದಾಸರಾಗಿದ್ದು ಅಂತಾದರೆ ಭಗವಂತನನ್ನು ಸೇರುವುದಕ್ಕೆ ಏನು ಹೆಚ್ಚು ಸಮಯ ಬೇಕಾಗಿಲ್ಲ, ಎಲ್ಲವೂ ಸರಿಯಾದಂತಹ ಸುಗಮವಾದಂತಹ ಮಾರ್ಗವೇ ಅನ್ನುವ ವಿಚಾರವನ್ನು ತಿಳಿಸ್ತಾ ಇರುವಂತಹದ್ದು. ಈ ರೀತಿಯಾದಂತಹ ಅನೇಕ ಉತ್ಸಾಹವನ್ನು ಹೆಚ್ಚು ಮಾಡತಕ್ಕಂತಹ ಗೀತೆಗಳನ್ನು, ಪದ್ಯಗಳನ್ನು ಭಗವಂತನನ್ನು ಸ್ತುತಿಸುತ್ತಾ ಪುರಂದರದಾಸರು 1,00,000ಕ್ಕೂ ಅಧಿಕವಾಗಿ ಬರೆದಿರತಕ್ಕಂತಹದ್ದು. ಅಂತಹ ಆ ಗೀತೆಗಳ ಸಾರ ವೇದಗಳ ಸಾರವಾಗಿರುವಂತಹದ್ದಾಗಿದೆ. ಹಾಗಾಗಿ ಅವರ ಗೀತೆಗಳನ್ನು ಎಲ್ಲವನ್ನು ಕೂಡ ಸೇರಿಸಿ ಪುರಂದರೋಪನಿಷತ್ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಸೇವೆಯನ್ನು ಮಾಡತಕ್ಕಂತಹ ಭಕ್ತರು ಎಷ್ಟೋ ಜನ ಇದ್ದಾರೆ. ಆ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಆ ಭಕ್ತರ ದರ್ಶನವನ್ನು ಪಡೆದುಕೊಳ್ತಾ ನಾವು ಧನ್ಯರಾಗ್ತಾ ಇದ್ದೇವೆ. ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ, ನಿನ್ನ ಭಕ್ತರ ಪಾದ ದರ್ಶನವನ್ನು ಪಡೆಯಲಿಕ್ಕೆ ಬಂದಂಥವನು ಅನ್ನುವಂತಹ ವಿಚಾರವನ್ನು ದಾಸರು ಹಾಡಿನಲ್ಲಿ ಹೇಳತಕ್ಕಂಥದ್ದು. ಹಾಗೆ ಭಕ್ತರನ್ನೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಂಡು ಶತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ ಎಂಬುದಾಗಿ ಏನು ಭವಭೂತಿ ಹೇಳಿದ್ದಾನೋ ಆ ರೀತಿಯಾದಂತಹ ಸಜ್ಜನರ ಸಮಾಗಮವನ್ನು ಇಲ್ಲಿ ಸ್ವಾಮಿ ತನ್ನ ಉತ್ಸವದಲ್ಲಿ ಕಲ್ಪಿಸಿಕೊಟ್ಟಿರುವಂತಹದ್ದು ಸಜ್ಜನರಿಗೆ. ಹಾಗಾಗಿ ಆ ಸ್ವಾಮಿಯ ಕರುಣೆ ಅಪಾರ. ಇಂತಹ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿದ್ದು ನಮ್ಮನ್ನು ಅನುಗ್ರಹಿಸಲಿ ಸ್ವಾಮಿ ಕೋದಂಡಪಾಣಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ రాముడు రాఘవుడు రవికులుడితడు, రాముడు రాఘవుడు రవికులుడితడు, భూమి జగుపతి అయిన
పురుష నిధానము రాముడు రాఘవుడు రవికులుడితడు భూమి జగుపతీన పురుష నిధానము రాముడు రాఘవుడు రవికులుడితడు హరయపుత్ర కామేష్ఠియందు పరమానమున హరయపుత్ర కామేష్ఠియందు పరమానమున పరగజనించిన పరబ్రహ్మము హరయపుత్ర కామేష్ఠియందు పరమానమున పరగజనించిన పరబ్రహ్మము సురల రక్షింపగ అసురుల శిక్షింపగ సురల రక్షింపగ అసురుల శిక్షింపగ తిరమై ఉదయించిన దివ్య తేజము తిరమై ఉదయించిన దివ్య తేజము తిరమై ఉదయించిన దివ్య తేజము రాముడు రాఘవుడు రవికులుడితడు భూమి జగుపతి అయిన పురుష నిధానము రాముడు రాఘవుడు రవికులుడితడు వేదాంతములయందు విజ్ఞాన శాస్త్రములందు వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము వేద వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన ఆదికి అనాది అయిన అర్చావతారము ఆదికి అనాది అయిన అర్చావతారము ఆదికి అనాది అయిన అర్చావతారము రాముడు రాఘవుడు రవికులుడితడు భూమి జగుపతి అయిన పురుష నిధానము రాముడు రాఘవుడు రవికులుడితడు ರಾಮುಡು ರಾಘವುಡು ರಘುಕುಲ ಇತಡು ಎಂಬುದಾಗಿ ರಾಮ ರಾಘವ ರಘುಕುಲಕ್ಕೆ ತಿಲಕನಾಗಿರ್ತಕ್ಕಂಥವನು ಇವನು ಎಂಬುದಾಗಿ ಭಜಿಸುತ್ತಾ ಶ್ರೀರಾಮಚಂದ್ರನ ದಿವ್ಯವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ
ಭಕ್ತರಾದ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಭಜೆ ವಿಶೇಷ ಸುಂದರಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ರಾಮ ಮದ್ವಯಂ ಎಂಬುದಾಗಿ ಆ ಸೀತಾರಾಮರನ್ನು ವಿಶೇಷವಾಗಿ ನಾವು ಸ್ತುತಿಸುವಂತಹದ್ದು ಈ ಸಂದರ್ಭದಲ್ಲಿ ನಡೀತಾ ಇರುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಗಜರಾಜರು ಕೂಡ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಯಾತ್ರೆಯನ್ನು ಮಾಡುತ್ತಾ ನಡಿಗೆಯನ್ನು ಮಾಡುತ್ತಾ ಆ ಸ್ವಾಮಿಯ ಸೇವೆಯನ್ನು ಸಮರ್ಪಿಸ್ತಾ ಇರುವಂತಹದ್ದು. ಸುಗ್ರೀವ ಮಿತ್ರಂ ಪರಮಂ ಪವಿತ್ರಂ ಸೀತಾಕಳತ್ರಂ ನವಮೇಘಗಾತ್ರಂ ಕಾರುಣ್ಯಪಾತ್ರಂ ಶತಪತ್ರನೇತ್ರಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಕಾರುಣ್ಯಪಾತ್ರಂ ಶತಪತ್ರನೇತ್ರಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಸುಗ್ರೀವನಿಗೆ ಮಿತ್ರ, ಪರಮ ಪವಿತ್ರನಾಗಿರ್ತಕ್ಕಂಥವನು, ಸೀತೆಗೆ ಪತಿಯಾದಂಥವನು, ನೀಲಮೇಘ ಶ್ಯಾಮನಾಗಿದ್ದಾನೆ, ಕಾರುಣ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಆಶ್ರಯ, ಶತಪತ್ರ ನೇತ್ರನಾಗಿದ್ದಾನೆ. ಅಂದರೆ ಕಮಲದಂತಹ ಅಗಾಲವಾದಂತಹ ಕಣ್ಗಳು. ಅಂತಹ ಶ್ರೀರಾಮಚಂದ್ರನನ್ನು ಸತತ ಯಾವಾಗಲೂ ಕೂಡ ನಮಿಸೋಣ. ಸಂಸಾರ ಸಾರಂ ನಿಗಮ ಪ್ರಚಾರಂ ಧರ್ಮಾವತಾರಂ ಹೃತಭೂಮಿಭಾರಂ ಸದಾ ವಿಕಾರಂ ಸುಖ ಸಿಂಧು ಸಾರಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಯಾವಾಗಲೂ ಕೂಡ ಯಾವುದೇ ವಿಧವಾದ ವಿಕಾರ ಇಲ್ಲದೇ ಇರತಕ್ಕಂಥವನು, ಸುಖ ಸಿಂಧುವಿಗೆ ಸಾರನಾಗಿರತಕ್ಕಂಥವನು, ಧರ್ಮದ ಅವತಾರವೇ, ಸಾಕ್ಷಾತ್ ಧರ್ಮವೇ ಅವತರಿಸಿದೆಯೇನೋ ಎಂಬುವಂತೆ ಇರತಕ್ಕಂತಹದ್ದು ಶ್ರೀರಾಮಚಂದ್ರ. ಅಂತಹ ಆ ರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಲಕ್ಷ್ಮೀ ವಿಲಾಸಂ ಜಗತಾಂ ನಿವಾಸಂ ಲಂಕಾ ವಿನಾಶಂ ಭುವನ ಪ್ರಕಾಶಂ ಭೂದೇವವಾಸಂ ಶರದಿಂದುಹಾಸಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಮಂದಾರಮಾಲಾಂ ವಚನೇರಸಾಲಾಂ ಗುಣೈರ್ವಿಶಾಲಂ ಹತಸಪ್ತತಾಲಂ ಕ್ರವ್ಯಾದಕಾಲಂ ಸುರಲೋಕಪಾಲಂ ಶ್ರೀರಾಮಚಂದ್ರಂ ಸತತಂ ನಮಾಮಿ. ಶ್ರೀರಾಮಚಂದ್ರನನ್ನು ಸರ್ವದಾ ನಾವು ಸ್ಮರಿಸೋಣ, ಭಜಿಸೋಣ. ಎಲ್ಲ ವಿಧವಾದಂತಹ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥವನು, ಇಷ್ಟಾರ್ಥಗಳನ್ನು ಪೂರೈಸುವಂಥವನು ಅಂತಹ ಆ ಸ್ವಾಮಿ ಶ್ರೀರಾಮಚಂದ್ರ ಕೋದಂಡ ಪಾಣಿ ದೊಡ್ಡ ಶೇಷವಾಹನವನ್ನು ಅಧಿರೋಹಿಸಿ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಂದು ನಮ್ಮೆಲ್ಲರಿಗೆ ದಿವ್ಯವಾದಂತಹ ದರ್ಶನವನ್ನು ದಯಪಾಲಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ವೈಭವೋಪೇತವಾದಂತಹ ಉತ್ಸವವನ್ನು ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ನಾವು ಮಾತ್ರ ಅಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಮಾಡೋಣ. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಂ ಮುನಿವಿಶ್ರಾಮಂ ಜನಸದ್ಧಾಮಂ ಹೃದಯಾರಾಮಂ ಸೀತಾರಂಜನ ಸತ್ಯ ಸನಾತನ ರಾಜಾರಾಮಂ ಘನಶ್ಯಾಮಂ ನಾರೀ ಸಂಸ್ತುತ ಕಾಲಿಂದೀನತ ನಿದ್ರಾ ಪ್ರಾರ್ಥಿತ ಭೂಪಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸತ್ತಾಲಂ. 7 ತಾಲಪತ್ರ ಮರವನ್ನು ಒಂದೇ ಬಾಣದಿಂದ ಕತ್ತರಿಸಿರತಕ್ಕಂತಹ ಮಹಾನುಭಾವ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನ ಶಿರಸ ಸತತಂ ಪ್ರಣಮಾಮಿ, ಸರ್ವದಾ ನಾನು ನಮಿಸುತ್ತೇನೆ. ನಾನಾ ರಾಕ್ಷಸ ಹಂತಾರಂ ಶರಧರ್ತಾರಂ ಜನತಾಧಾರಂ ವಾಲಿಮರ್ದನ ಸಾಗರ ಬಂಧನ ನಾನಾ ಕೌತುಕ ಕರ್ತಾರಂ ಪೌರಾನಂದದ ನಾರೀತೋಷಕ ಕಸ್ತೂರಿಯುತ ಸತ್ಫಾಲಂ
ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸತ್ತಾಲಂ. ನಿನ್ನನ್ನು ನಾನು ನಮಿಸುತ್ತೇನೆ ಹೇ ಶ್ರೀರಾಮಚಂದ್ರ. ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥವನು, ಭೂಮಿಯ ಭಾರವನ್ನು ದೂರ ಮಾಡಿರ್ತಕ್ಕಂಥವನು ಹೇ ಸ್ವಾಮಿ ಶ್ರೀರಾಮಚಂದ್ರ. ತಾಳ ವೃಕ್ಷಗಳನ್ನು ಒಂದೇ ಬಾಣದಿಂದ ಕತ್ತರಿಸಿರ್ತಕ್ಕಂತಹ, ಸಪ್ತ ತಾಳಗಳನ್ನು ಒಂದೇ ಏಟಿನಲ್ಲಿ ಕತ್ತರಿಸಿದಂತಹ ಮಹಾನುಭಾವ. ಇಂತಹ ಅಪ್ರತಿಮವಾದಂತಹ ಶಕ್ತಿ ಸಾಮರ್ಥ್ಯಗಳುಳ್ಳಂಥವನು ನೀನು. ಅದಕ್ಕೆ ಹೇಳ್ತಾರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ. ಆ ರಾಮಾಯ ಅನ್ನತಕ್ಕಂತಹದ್ದು ವಿಶೇಷ ಪದ, ಅದಕ್ಕೆ ವಿಶೇಷಣಗಳನ್ನು ಹಾಕ್ತಾರೆ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ವಿಸ್ತಾರವಾದ ಶಾಶ್ವತವಾದಂತಹ ನಿತ್ಯವಾದಂತಹ ಅನೇಕ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನಂತೆ. ఎదురా రఘుపతికి నీవిటు రావణ, ఎదురా రఘుపతికి నీవిటు రావణ. నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ, నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. హరుని పూజలు నమ్మి హరితో మార్కొనగ విరసమై కూలితివి వెర్రి రావణ. హరుని పూజలు నమ్మి హరితో మార్కొనగా విరసమై కూలితివి వెర్రి రావణ. వరుసతోడ బ్రహ్మవరము నమ్మి, వరుసతోడ బ్రహ్మవరము నమ్మి రాము శరణనకుండగానే, రాము శరణనకుండగానే సమస్యగా కులము. వరుసతోడ బ్రహ్మవరము నమ్మి రాము శరణనకుండగానే సమస్యగా కులము. ఎదురా రఘుపతికి నీవిటు రావణ, నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. జపతపములు నమ్మి సర్వేషు విడువగా విపరీతమాయగా వెర్రి రావణ. జపతపములు నమ్మి సర్వేషు విడువగా విపరీతమాయగా వెర్రి రావణ. ఉపమలన కడుతానున్న జలనిధి నమ్మి, ఉపమలన కడుతానున్న జలనిధి నమ్మి కపుల పాలైతివిగా, కపుల పాలైతివిగా కదన రంగమున. ఉపమలన కడుతానున్న జలనిధి నమ్మి కపుల పాలైతివిగా కదన రంగమున. ఎదురా రఘుపతికి నీవిటు రావణ, నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. బంట
బంటతనము నమ్మి పైకొన్న రాఘవు వింట బొలిసితివిగా వెర్రి రావణ. బంటతనము నమ్మి పైకొన్న రాఘవు వింట బొలిసితివిగా వెర్రి రావణ. ఇంటనే శ్రీ వెంకటేశ్వరుని గొలిచి, ఇంటనే శ్రీ వెంకటేశ్వరుని గొలిచి వెంటనే సుఖియాయే, వెంటనే సుఖియాయే విభీషణుడు. ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు. ఎదురా రఘుపతికి నీవిటు రావణ, నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. సీతారంజిత విశ్వేశం ధరపృథ్వీశం సురలోకేశం గ్రావోద్ధారణ రావణమర్దన తద్భ్రాతృకృతలంకేశం కిష్కింధాకృతసుగ్రీవం ప్లవగవృందాధిపసత్పాలం రామం త్వాం శిరసా సతతం ಪ್ರಣಮಾಮಿಚ್ಛೇದಿತ ಸತ್ತಾಲಂ. ಶ್ರೀರಾಮಚಂದ್ರನ ಮಹಿಮೆಗಳನ್ನ ವರ್ಣಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ನಾರದರು ಆ ಭಗವಂತನನ್ನು ಸ್ತೋತ್ರ ಮಾಡ್ತಕ್ಕಂಥದ್ದು. ಸೀತಾರಂಜಿತ ವಿಶ್ವೇಶಂ, ಲೋಕಕ್ಕೆಲ್ಲ ಈಶನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ ಸೀತೆಯನ್ನು ಸಂತೋಷಗೊಳಿಸ್ತಾ ಇದ್ದಾನೆ. ಧರಪೃಥ್ವೀಶಂ ಸುರಲೋಕೇಶಂ, ಸುರಲೋಕಕ್ಕೆ ಈಶನಾಗಿರ್ತಕ್ಕಂಥವನು, ಭೂಮಿಯ ಎಲ್ಲ ರಾಜರೇನಿದ್ದಾರೆ ಎಲ್ಲರಿಗೂ ಕೂಡ ಅಧಿಪನಾಗಿ ಮುಖ್ಯನಾಗಿರ್ತಕ್ಕಂಥವನು. ನಂತರ ಅಹಲ್ಯೆಯ ಶಾಪವ ವಿಮೋಚನವನ್ನು ಮಾಡಿ ರಾವಣನನ್ನು ಸಂಹರಿಸಿ ರಾವಣನ ತಮ್ಮನಾದಂತಹ ವಿಭೀಷಣನಿಗೆ ಲಂಕೆಯನ್ನು ಕಟ್ಟಿರ್ತಕ್ಕಂಥವನು, ಪಟ್ಟ ಕಟ್ಟಿರ್ತಕ್ಕಂಥವನು. ಈ ರೀತಿಯಾದಂತಹ ವರ್ಣನೆಯನ್ನು ಮಾಡ್ತಾ ನಾರದರು ಆ ಶ್ರೀರಾಮಚಂದ್ರನನ್ನು ವಿಶೇಷವಾದ ರೀತಿಯಲ್ಲಿ ಸ್ತುತಿಸ್ತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಶ್ರೀನಾಥಂ ಜಗತಾಂ ನಾಥಂ ಜಗತೀನಾಥಂ ನೃಪತಿನಾಥಂ ಭೂದೇವಾಸುರನಿರ್ಜರಪನ್ನಗಂಧರ್ವಾದಿಕಮನ್ನಾ ಸನ್ನಾಥಂ ಕೋದಂಡಧೃತತೂಣೀರಾನ್ವಿತಸಂಗ್ರಾಮೇ ಕೃತಭೂಪಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿಚ್ಛೇದಿತ ಸತ್ತಾಲಂ. ಶ್ರೀರಾಮಚಂದ್ರ ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ ತನ್ನ ರಾಜ್ಯದಲ್ಲಿ ಯಾರೂ ಕೂಡ ಬಡವರಿರಬಾರದು ಎಂಬುದಾಗಿ ಸುಭಿಕ್ಷೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂಥವನು. ಅಂತಹ ಆ ರಾಮನ ರಾಜ್ಯ ಇಂದಿಗೂ ಪ್ರತಿಯೊಬ್ಬರೂ ಕೂಡ ಸ್ಮರಿಸ್ತಾ ಇರ್ತಾರೆ. ರಾಮರಾಜ್ಯ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ರಾಜ್ಯ ಅಂದ ತಕ್ಷಣವೇ ರಾಮನ ಸ್ಮರಣೆ ಬರತಕ್ಕಂಥದ್ದು. ಸಣ್ಣಜ್ಜಿಯರು ದೊಡ್ಡಜ್ಜಿಯರು ಸ್ವಾಮಿಗಳು ತಮ್ಮ ಶಿಷ್ಯವೃಂದದಿಂದ ಕೂಡಿದಂಥವರಾಗಿ ಕೋದಂಡ ರಾಮಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಭಜೆ ವಿಶೇಷ ಸುಂದರಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ರಾಮಮದ್ವಯಂ ಜಟಾಕಲಾಪಶೋಭಿತಂ ಸಮಸ್ತ ಪಾಪನಾಶಕಂ ಸ್ವಭಕ್ತ ಭೀತಿಭಂಜನಂ ಭಜೇಹ ರಾಮಮದ್ವಯಂ. ಸ್ವಭಕ್ತರ ಭೀತಿಯನ್ನು ಭಂಜನ ದೂರ ಮಾಡತಕ್ಕಂಥವನು ಶ್ರೀರಾಮಚಂದ್ರ ಎಲ್ಲರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ಕೋದಂಡ ರಾಮಸ್ವಾಮಿ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ತನ್ನ ದಿವ್ಯವಾದಂತಹ ಸಿದ್ಧಾಂತವನ್ನು, ತನ್ನ ದಿವ್ಯವಾದ ಸ್ವರೂಪವನ್ನು ನಮ್ಮ ಮನಸ್ಸಿಗೆ ಬರುವಂತೆ ಮಾಡ್ತಾ ಇದ್ದಾನೆ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಭಜಿಸುತ್ತಾ
ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಸ್ಮರಣೆ ಬಹಳ ಮುಖ್ಯವಾದಂತಹದ್ದು. ಶ್ರೀರಾಮ ಅದ್ಭುತವಾಗಿರ್ತಕ್ಕಂತಹ ಆಶ್ಚರ್ಯಕರವಾದಂತಹ ಕಾರ್ಯಗಳಿಗೆ ಧಾಮನಾಗಿದ್ದಾನಂತೆ. ಅಂತಹ ರಾಮನನ್ನು ಧ್ಯಾನಿಸೋಣ ನಾವೆಲ್ಲರೂ ಕೂಡ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡಲಂ ರಾಮಚಂದ್ರಂ ದಧತಮುರುಜಟಾಮಂಡಲಂ ರಾಮಚಂದ್ರಂ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವು ಧನ್ಯರಾಗ್ತಾ ಇದ್ದೇವೆ. ನಮ್ಮ ಈ ಸಮಯ ಸಾರ್ಥಕವಾದಂತಹದ್ದಾಗಿದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಸ್ವಾಮಿಯ ರಾಮನ ಚರಿತ್ರೆಯನ್ನು ಕೇಳಿದ್ದು ಅಂತಾದರೆ ಅದರಲ್ಲಿ ಒಂದೊಂದು ಅಕ್ಷರವನ್ನು ನಾವು ಕೇಳಿದರೂ ಕೂಡ ಮಹಾಪಾತಕಗಳು ಕೂಡ ದೂರವಾಗುವಂತಹದ್ದಾಗ್ತದೆ. ಅಂತಹ ಅದ್ಭುತವಾದ ಮಹಿಮೆಯನ್ನು ಉಳ್ಳಂತಹದ್ದಾಗಿದೆ ಶ್ರೀರಾಮಚಂದ್ರನ ಚರಿತೆ. ಆ ಸ್ವಾಮಿಯ ಚರಿತ್ರೆಯನ್ನು ಕೇಳಲಿಕ್ಕಾಗಿ ದೊಡ್ಡ ಶೇಷವಾಹನವನ್ನು ಅಧಿರೋಹಿಸಿದಂತಹ ರಾಮ ಇದು ನಮ್ಮೆಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮ್ಮನ್ನು ಅನುಗ್ರಹಿಸಿದ್ದಾನೆ. ಇಂತಹ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಆಶ್ರಯಿಸೋಣ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಶ್ರೀ ಗೋಕಾಣಾಂ ರಾಮ ಶ್ರೀಮಾನ್ ಸನಃ. जय रमा हृदयेश जय चित्प्रकाश जय रमा हृदयेश जय चित्प्रकाश जय तरिगुण्डेश जय वेङ्कटेश जय तरिगुण्डेश जय वेङ्कटेश जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश. जय रजताद्रीश जय पार्वतीश जय रजताद्रीश जय पार्वतीश जय सर्वभूतेश चन्द्रसङ्काश जय रजताद्रीश जय पार्वतीश जय सर्वभूतेश चन्द्रसङ्काश जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश. जय निखिलाध्यक्ष जय पङ्कजाक्ष
जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय सत्यचारित्र जय फालनेत्रा जय सत्यचारित्र जय फालनेत्रा जय परम पवित्र जय पंचवक्त्रा जय सत्यचारित्र जय फालनेत्रा जय परम पवित्र जय पंचवक्त्रा जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश जय वेङ्कटेश जय ವೆಂಕಟೇಶ. ಶ್ರೀರಾಮಚಂದ್ರನ ದಿವ್ಯವಾಗಿರತಕ್ಕಂತಹ ಉತ್ಸವ, ಅತ್ಯಂತ ಆನಂದವನ್ನು ಉಂಟು ಮಾಡತಕ್ಕಂತಹ ಬ್ರಹ್ಮೋತ್ಸವ, ನವಾಹ್ನಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯ ದಿನ ಇಂದು ರಾತ್ರಿಯ ವೇಳೆ ದೊಡ್ಡ ಶೇಷ ವಾಹನವನ್ನು ಅಧಿರೋಹಿಸಿ ಶ್ರೀರಾಮಚಂದ್ರ ಕೋದಂಡ ರಾಮಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಪಕ್ಕದಲ್ಲಿಯೇ ಸೀತೆ, ಮತ್ತೊಂದು ಕಡೆ ಲಕ್ಷ್ಮಣ, ಹೀಗೆ ಸೀತಾ ಲಕ್ಷ್ಮಣರಿಂದ ಸಹಿತನಾಗಿ ಕೋದಂಡ ರಾಮಸ್ವಾಮಿ ದೊಡ್ಡ ಶೇಷ ವಾಹನದ ಮೇಲೆ ಕುಳಿತಂಥವನಾಗಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸ್ತಾ ಇರುವಂತಹದ್ದು, ಅನುಗ್ರಹಿಸ್ತಾ ಇರುವಂತಹದ್ದು ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಮಯ ಇದಾಗಿದೆ. ಯಾಕಂದರೆ ಸ್ವಾಮಿಯ ಇಚ್ಛೆ ಇಲ್ಲದಂತೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮಿಯ ಸಂಕಲ್ಪಕ್ಕೆ ಅನುಗುಣವಾಗಿಯೇ ನಾವು ಈ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಸಣ್ಣ ಸಣ್ಣ ಮಕ್ಕಳು ನೃತ್ಯವನ್ನು ಮಾಡುತ್ತಾ ಆನಂದದಿಂದ ಲೋಕವನ್ನು ಮರೆತಂಥವರಾಗಿ ಸ್ವಾಮಿಯ ಉತ್ಸವದಲ್ಲಿ ಸಂಪೂರ್ಣ ತಮ್ಮನ್ನು ತಾವು ತೊಡಗಿಸಿಕೊಂಡು ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ತಿರುಪತಿ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೇವೆ. ಆಲಯದ ಪರಿಸರವನ್ನು ನೋಡ್ತಾ ಇದ್ದೇವೆ. ಕಮಲಾಲಯನಾಗಿರ್ತಕ್ಕಂಥವನು ಸ್ವಾಮಿ. ಹಾಗಾಗಿ ಕಮಲಗಳ ದಿವ್ಯವಾಗಿರ್ತಕ್ಕಂತಹ ಚಿತ್ರವನ್ನು ನಾವು ವಿದ್ಯುತ್ ದೀಪಗಳ ಮುಖಾಂತರ ನೋಡ್ತಕ್ಕಂಥವರಾಗ್ತಾ ಇದ್ದೇವೆ. ಛತ್ರವನ್ನು ಅರ್ಚಕವರೆಣ್ಯರು ಆ ಕಡೆ ಈ ಕಡೆ ಹಿಡಿದು ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ದೊಡ್ಡ ಶೇಷವಾಹನ ಸೇವೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಭಕ್ತರು ನೀಡುವಂತಹ ನೀರಾಜನವನ್ನು, ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸಿ ಪುನಃ ಭಕ್ತರಿಗೆ ತಿರುಗಿ ಕೊಡುವಂತಹ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ. ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದ ಆ ಭಕ್ತರ ಅಭೀಷ್ಟಗಳು ಕೂಡ ಅನಂತವಾಗಿರುವಂತಹದ್ದಾಗಿ, ಅನಂತವಾದ ಅವರ ಅಭೀಷ್ಟಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂತಹ ಒಬ್ಬನೇ ಒಬ್ಬ ಸ್ವಾಮಿ ಇದ್ದಾನೆ ಅಂದರೆ ಅದು ಶ್ರೀಮನ್ನಾರಾಯಣ, ಅವನೇ ಶ್ರೀರಾಮಚಂದ್ರ ಕೋದಂಡರಾಮಸ್ವಾಮಿ. ಅಂತಹ ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ದೊಡ್ಡ ಶೇಷವಾಹನ ವೈಭವವನ್ನು, ವೈಶಿಷ್ಟ್ಯವನ್ನು
ನಾವು ನೋಡುತ್ತಾ ಕೇಳುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಕರ್ಪೂರ ನೀರಾಜನವನ್ನು ಕೋಸಲೇಂದ್ರನಾಗಿರ್ತಕ್ಕಂತಹ ಮಹನೀಯ ಗುಣಾತ್ಮನಾಗಿರ್ತಕ್ಕಂತಹ ಚಕ್ರವರ್ತಿ ತನೂಜನಾದಂತಹ ಸಾರ್ವಭೌಮನಿಗೆ ಶ್ರೀರಾಮಚಂದ್ರನಿಗೆ ಅರ್ಪಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಸ್ಮರಿಸುತ್ತಾ ಅವನಿಗೆ ಅಲ್ಲಿಯೇ ನೀರಾಜನವನ್ನು ನೀಡುವಂತಹದ್ದನ್ನು ಕೂಡ ಮಾಡಬಹುದು. ಎಲ್ಲವೂ ಕೂಡ ಅನುಸಂಧಾನದಿಂದ ನಡೆಯತಕ್ಕಂತಹದ್ದು. ಎಲ್ಲವೂ ಕೂಡ ಅವರವರ ಭಾಗ್ಯಕ್ಕೆ ಅನುಗುಣವಾಗಿ ಅನುಸಂಧಾನ ಮಾಡಲಿಕ್ಕಾಗಿ ಮನಸ್ಸು ಅನ್ನುವಂತಹದ್ದು ಬರ್ತದೆ. ಅದು ಕೂಡ ಸ್ವಾಮಿಯ ಚಿತ್ತಕ್ಕೆ ಅನುಗುಣವಾಗಿ ಹರಿಚಿತ್ತ ಸತ್ಯ ಅಂತ ಅದಕ್ಕೆ ಹೇಳ್ತಾರೆ. ಅಂತಹ ಸ್ವಾಮಿಯ ಚಿತ್ತ ಇದ್ದರೆ ಮಾತ್ರ ನಾವು ಪ್ರವೃತ್ತಿಯನ್ನು ಮಾಡ್ತಕ್ಕಂಥವರಾಗ್ತೇವೆ. ನಾವೆಲ್ಲರೂ ಕೂಡ ಅಸ್ವತಂತ್ರರೇ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರೇಯ ವಿದ್ಯೆ ಪರಾನಪೇಕ್ಷಂ ಸ್ವತಂತ್ರಂ ಅಂತ ಹೇಳ್ತಾರೆ. ಸ್ವರೂಪ ವಿಷಯದಲ್ಲಾಗಲಿ, ಪ್ರವೃತ್ತಿ ವಿಷಯದಲ್ಲಾಗಲಿ, ಪ್ರಮಿತಿ ವಿಷಯದಲ್ಲಾಗಲಿ ಇನ್ನೊಬ್ಬರನ್ನು ಆಶ್ರಯಿಸಿದಲೇ ಸ್ವತಂತ್ರವಾಗಿ ಯಾರಿರ್ತಾರೋ ಅವರೇ ನಿಜವಾದ ಸ್ವತಂತ್ರರು ಅಂತ. ಅದು ಸ್ವಾತಂತ್ರ್ಯ ಅಂದರೆ ನಮ್ಮ ಸ್ವರೂಪವಾಗಲಿ, ಪ್ರವೃತ್ತಿಯಾಗಲಿ, ನಮ್ಮ ಬುದ್ಧಿಯಾಗಲಿ ಅದು ಸ್ವತಂತ್ರವಾಗಿರುವಂತಹದ್ದಲ್ಲ, ಇನ್ನೊಬ್ಬರ ಅಧೀನವಾಗಿರುವಂತಹದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಸ್ವತಂತ್ರರು. ಆ ಸ್ವತಂತ್ರ ತತ್ವದ ಅಧೀನದಲ್ಲಿ ಜೀವನವನ್ನು ನಡೆಸ್ತಕ್ಕಂತಹ ಸ್ವತಂತ್ರರು ನಾವೆಲ್ಲರೂ ಕೂಡ. ಈ ರೀತಿಯಾದಂತಹ ಜ್ಞಾನ ಬಹಳ ಮುಖ್ಯ. ಇಂತಹ ಜ್ಞಾನ ನಮಗೆ ಮೋಕ್ಷಕ್ಕೆ ಸಾಧಕವಾಗಿರುವಂತಹದ್ದಾಗ್ತದೆ. ಅಂತಹ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ. ಶ್ರೀರಾಮಚಂದ್ರನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಾಮಚಂದ್ರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ. ಲೋಕದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ರಾಜರುಗಳು ಬಂದು ಹೋಗಿದ್ದಾರೆ. ಆದರೆ ಶ್ರೀರಾಮಚಂದ್ರನಂತೆ ರಾಜ್ಯಭಾರ ಮಾಡಿದಂತಹ ವ್ಯಕ್ತಿ ಮತ್ತೊಬ್ಬರು ಇಲ್ಲವೇ ಇಲ್ಲ. ಆದ್ದರಿಂದ ಇಂದಿಗೂ ಕೂಡ ರಾಮರಾಜ್ಯ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ಆ ಒಂದು ಪರಿಪಾಲನೆ ಅದ್ಭುತವಾದಂತಹದ್ದು. ಅಂತಹ ಆ ರಾಮನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ರಾಮೋ ದಾಶರಥಿಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸಹ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘೂತ್ತಮಃ ಎಂಬುದಾಗಿ ಆ ಭಗವಂತನನ್ನು ಸ್ಮರಿಸುತ್ತಾ ವೇದಾಂತ ವೇದ್ಯನಾದಂತಹವನು ಅವನು ಯಜ್ಞೇಶನಾಗಿದ್ದಾನೆ, ಪುರಾಣ ಪುರುಷೋತ್ತಮನಾಗಿದ್ದಾನೆ, ಜಾನಕಿ ವಲ್ಲಭ ಅಪ್ರಮೇಯ ಪರಾಕ್ರಮ. ಆ ಶ್ರೀಮಾನ್ ಶ್ರೀರಾಮಚಂದ್ರ ದೊಡ್ಡ ಶೇಷ ವಾಹನದಲ್ಲಿ ಕುಳಿತಂಥವನಾಗಿ ವಿರಾಜಿಸ್ತಕ್ಕಂಥವನಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ.
ನಮೋ ನಮೋ ದಯಾನಿಧೆ ಎಂಬುದಾಗಿ ದಯಾ ಸಮುದ್ರನಾಗಿರ್ತಕ್ಕಂತಹ ಸ್ವಾಮಿಯನ್ನು ಸ್ತುತಿಸುತ್ತಾ ರಾಮಂ ದೂರ್ವಾದಲಶ್ಯಾಮಂ ಪದ್ಮಾಕ್ಷಂ ಪೀತವಾಸಸಂ ಸ್ತುವಂತಿ ನಾಮಭಿರ್ದಿವ್ಯೈಃ ನತೆ ಸಂಸಾರಿಣೋ ನರಃ. ರಾಮಂ ಲಕ್ಷ್ಮಣಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ. ರಾವಣ ಶತ್ರುವಾದಂತಹ ರಘುಕುಲಕ್ಕೆ ತಿಲಕನಾಗಿರ್ತಕ್ಕಂತಹ ರಾಘವನನ್ನು, ಲೋಕಾಭಿರಾಮನನ್ನು, ಶಾಂತಮೂರ್ತಿಯನ್ನು, ದಶರಥ ತನಯನಾದಿರ್ತಕ್ಕಂಥವನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ನಮಿಸೋಣ, ಆಶ್ರಯಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ ಎಂಬುದಾಗಿ ರಾಮನಿಗೆ ನಮನಗಳನ್ನು ಸಲ್ಲಿಸುವಂತಹದ್ದು. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಎಂಬುದಾಗಿ ರಾಮನ ನಾಮ ನಾಲಿಗೆಯಲ್ಲಿ ಸರ್ವದಾ ನಲಿತಾ ಇರಲಿ. ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ, ನೀನೇ ನಮ್ಮೆಲ್ಲರಿಗೆ ರಕ್ಷಕನಾಗು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಶ್ರೀರಾಮಚಂದ್ರ ಚರಣವು ಮನಸಾ ಸ್ಮರಾಮಿ, ಮನಸ್ಸಿನಿಂದ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಸ್ಮರಿಸೋಣ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ವಚಸಾ ಗೃಣಾಮಿ, ಮಾತಿನಿಂದ ಅದನ್ನು ಸ್ವೀಕರಿಸೋಣ. ಅಷ್ಟೇ ಅಲ್ಲ, ಶಿರಸ್ಸಿನಿಂದ ನಮಿಸೋಣ. ಆ ಸ್ವಾಮಿಯ ಪಾದಪದ್ಮಗಳನ್ನೇ ಶರಣು ಹೊಂದೋಣ ಎಂಬುದಾಗಿ ತಿಳಿಸುವಂತಹದ್ದು. ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಕೂಡ ಶ್ರೀರಾಮಚಂದ್ರನೇ ಅನ್ನುವಂತಹ ವಿಚಾರವನ್ನು ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು, ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ಮತ್ತೊಬ್ಬ ಸರ್ವೋತ್ತಮನಾದ ವ್ಯಕ್ತಿ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಆ ಸ್ವಾಮಿಯೇ. ಅವನೇ ತಾಯಿ, ಅವನೇ ತಂದೆ, ಅವನೇ ನಮ್ಮೆಲ್ಲರಿಗೆ ಯಜಮಾನ, ನಮ್ಮ ಸ್ನೇಹಿತನು ಕೂಡ ಆ ಭಗವಂತನೇ. ಎಲ್ಲವೂ ಕೂಡ ಶ್ರೀರಾಮಚಂದ್ರನೇ, ಸರ್ವಸ್ವವೂ ಕೂಡ ಶ್ರೀರಾಮಚಂದ್ರನೇ. ಆ ಶ್ರೀರಾಮಚಂದ್ರ ದಯಾ ಸಾಗರನಾದಂಥವನು, ನಮ್ಮೆಲ್ಲರನ್ನು ರಕ್ಷಿಸುವಂತಹ ದೈವ ಆಗಿದ್ದಾನೆ. ಅಂತಹ ಆ ರಾಮನನ್ನು, ರಘುನಂದನನನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜ, ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ, ಲೋಕಾಭಿರಾಮಂ ರಣರಂಗಧೀರಂ, ರಾಜೀವನೇತ್ರಂ ರಘುವಂಶನಾಥಂ, ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ರಾಮನ ನಾಮವನ್ನೇ ಸರ್ವದಾ ಜಪಿಸ್ತಕ್ಕಂಥವರು, ಆ ರಾಮನ ನಾಮದಲ್ಲಿಯೇ ಎಲ್ಲವನ್ನ ಕಂಡುಕೊಳ್ಳತಕ್ಕಂಥವರಾಗಿರ್ತಾರೆ ಭಕ್ತಾಗ್ರೇಸರೆಲ್ಲರೂ ಕೂಡ. ಆಪದಾಂ ಅಪಹರ್ತಾರಂ, ಶ್ರೀರಾಮಚಂದ್ರ ಎಲ್ಲ ಆಪತ್ತುಗಳನ್ನು ದೂರ ಮಾಡ್ತಾನಂತೆ. ಸಕಲ ವಿಧವಾದ ಸಂಪತ್ತುಗಳನ್ನು ನಮ್ಮೆಲ್ಲರಿಗೆ ಉಂಟು ಮಾಡ್ತಾನೆ. ದಾತಾರಂ ಸರ್ವಸಂಪದಾಂ, ಅಂತಹ ಶ್ರೀರಾಮ ಲೋಕಾಭಿರಾಮನಾಗಿದ್ದಾನಂತೆ. ಅವನಿಗೆ ನಾವೆಲ್ಲರೂ ಭೂಯೋ ಭೂಯೋ ನಮಾಮ್ಯಹಂ ನಮಿಸಿ ನಾವು ಕೃತಕೃತ್ಯರಾಗೋಣ. ಭರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ರಾಮ ರಾಮ ಅನ್ನತಕ್ಕಂತಹದ್ದೇನಿದೆ ನಾಮಸ್ಮರಣೆ, ಅದು ಗರ್ಜನೆಯಂತೆ. ಯಮದೂತರಿಗೆಲ್ಲರಿಗೂ ಕೂಡ ಅದು ತರ್ಜನೆಯಂತೆ. ಸುಖ ಸಂಪತ್ತುಗಳ ಅರ್ಜನೆ, ಈ ಸಂಸಾರ ಅನ್ನತಕ್ಕಂತಹ ಬೀಜಕ್ಕೆ ಅದು ಭರ್ಜನೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಶ್ರೀರಾಮಚಂದ್ರನನ್ನು ಸ್ಮರಿಸುವ ಭಾಗ್ಯವನ್ನು ಕೋದಂಡರಾಮಸ್ವಾಮಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ರಾಮೋ ರಾಜಮಣಿ ಸದಾ ವಿಜಯತೆ, ರಾಮಂ ರಮೇಶಂ ಭಜೆ. ಹರೇ ಶ್ರೀನಿವಾಸ, ಶ್ರೀರಾಮಚಂದ್ರಾಯ ನಮಃ.
కృష్ణ రాజీవలోచన రామ 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 కృష్ణ రాజీవలోచన నీకు దీము వంటి బంటననే తేజమే నాది రామ 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 కృష్ణ రాజీవలోచన రామ 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 కృష్ణ రాజీవలోచన మెప్పిల్చ వాయుజుడను నేగాను సారె చౌల మెప్పించ శబరిగాను వారధి దాటి మెప్పిల్చ వాయుజుడను నేగాను సారె చౌల మెప్పించ శబరిగాను వీరాన సీతనిచ్చి మెప్పించ జనకుడగాను వీరాన సీతనిచ్చి మెప్పించ జనకుడగాను ఏ రీతి మెప్పింతు నన్ను ఎట్లగా చేవు రామ 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 కృష్ణ రాజీవలోచన రామ 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 కృష్ణ రాజీవలోచన ఘనమై మోచి మెప్పిల్చ గరుడుడనేగాను కొన కామ సుఖమిచ్చు గోపికగాను ఘనమై మోచి మెప్పిల్చ గరుడుడనేగాను కొన కామ సుఖమిచ్చు గోపికగాను వినుతిల్చి మెప్పిల్చ వేయి నోళ్ళ భోగిగాను వినుతిల్చి మెప్పిల్చ వేయి నోళ్ళ భోగిగాను నిను నెట్లు మెప్పింతు ననుగా చేదెట్లు రామ 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 కృష్ణ రాజీవలోచన రామ 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 కృష్ణ రాజీవలోచన పాడి మెప్పించ నారదుడనేగాను అవ్వల ప్రాణమీయ జటాయునుగాను నవ్వుచు పాడి మెప్పించ నారదుడనేగాను అవ్వల ప్రాణమీయ జటాయువునుగాను ఇవ్వల శ్రీ వెంకటేశ ఇటు నీకే శరణంటి ఇవ్వల శ్రీ వెంకటేశ ఇటు నీకే శరణంటి
రవ్వలన తెరువిదే రక్షించేదెట్లో రామ 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 కృష్ణ రాజీవలోచన రామ 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 కృష్ణ రాజీవలోచన నీకు దీము వంటి బంటననే తేజమినాది రామ 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 కృష్ణ రాజీవలోచన రామ 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 కృష్ణ రాజీవలోచన జయ జయ రామ సీతారాం జయ జయ రామ జానకి రామ జయ జయ రామ సీతారాం జయ జయ రామ జానకి రామ జయ జయ రామ సీతారాం జయ జయ రామ జానకి రామ జయ జయ రామ సీతారాం జయ జయ రామ జానకి రామ జయ జయ రామ సీతారాం జయ జయ రామ జానకి రామ జయ ఇనకుల తిలక హే విశ్వంభర బ్రహ్మాద్యమర ప్రార్థిత రామ బ్రహ్మాండమూర్తి భువనైక రామ దశరథ నందన అయోధ్య ధామ కౌసల్యమాత సుపుత్ర రామ ఆనంద బాల శ్రీరామచంద్ర విశ్వామిత్ర ప్రియతమ రామ తాటక ఘాతక తారక రామ మారీచాదిని పాతక రామ కౌశిక యజ్ఞ సంరక్షక రామ అహల్య శాప విమోచక రామ గౌతమ ముని సంపూజిత రామ సురముని వరగణ సంస్థుత రామ సౌందర్య నేత్ర సుందర రామ మిథిలాపుర జన మోహక రామ వైదేహి మానస రంజక రామ త్రయంబకార్ముక భంజక రామ సీతార్పిత వర మాలిక రామ భార్గవదర్ప వినాశక రామ అయోధ్య పాలక అగణిత నామ అవనీతనయ కామిత రామ పితృవాక్య పరిపాలక రామ దశరథ సంతత చింతిత రామ చిత్రకూటాద్రి నికేతన రామ విరచిత నిజ పితృ కర్మక రామ భరతార్పిత నిజ పాదుక రామ దండక వన జన పావన రామ దుష్ట విరాధ వినాశన రామ అగస్త్య అనుగ్రహ వర్ధిత రామ